ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ 2024ರಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಯಾವ ಏರಿಯಾದಲ್ಲಿ ಶುಭ ಸುದ್ದಿ ಇದೆ, ಹಾಗೆ ಎಲ್ಲಿ ಎಚ್ಚರಿಕೆ ತಗೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. 2024ರಲ್ಲಿ ನಿಮಗೆ ಮೊದಲಿಗೆ ಕರ್ಮ ಮತ್ತು ನಿಮ್ಮ ವ್ಯವಹಾರ ಕ್ಷೇತ್ರ, ಜಾಬ್ ಕರಿಯರ್ ಅನ್ನ ನೋಡೋದಾದ್ರೆ ನಿಮಗೆ ಅಪ್ ಟು ಏಪ್ರಿಲ್ವರೆಗೂ ನಿಮ್ಮ ಕರ್ಮಾಧಿಪತಿ ಲಾಭ ಸ್ಥಾನದಲ್ಲಿ ಇರ್ತಾರೆ. ಒಂದು ಯಾರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದೀರಾ, ಆಹಾರ ಕ್ಷೇತ್ರದಲ್ಲಿದ್ದೀರಾ, ಶಿಕ್ಷಣ ಕ್ಷೇತ್ರ, ನ್ಯಾಯ ಕ್ಷೇತ್ರಗಳಲ್ಲಿದ್ದೀರಾ, ಖಂಡಿತ ನಿಮಗೆ ಒಳ್ಳೆಯ ಒಂದು ಲಾಭ ಅನ್ನೋದು ಬರುತ್ತೆ. ಸ್ಥಾನ ಮಾನ ಗೌರವ ಪ್ರಾಪ್ತಿ ಅನ್ನೋದು ಅಪ್ ಟು ಏಪ್ರಿಲ್ ಒಳಗಡೆ ಸಿಗುತ್ತೆ. ಏಪ್ರಿಲ್ ನಂತರ ನಿಮ್ಮ ಕರ್ಮಾಧಿಪತಿ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ ಗುರು. ಹಾಗಾಗಿ ಕೆಲವರಿಗೆ ಒಂದು ಜಾಬ್ ಅಲ್ಲಿ ಚೇಂಜಸ್ ಅನ್ನೋದು ಮೇ ನಂತರ ಸಿಗುತ್ತೆ. ಹಾಗೆ ಸ್ಥಾನ ಬದಲಾವಣೆ ಆಗ್ಬೋದು, ಒಂದು ರೋಲ್ ಚೇಂಜಸ್ ಆಗ್ಬೋದು. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಯಾರು ಒಂದು ವಿದೇಶಿ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾ ಇದ್ದೀರಾ, ರಾಹು ದಶಮ ಸ್ಥಾನದಲ್ಲಿರೋದ್ರಿಂದ MNC ಕಂಪ್ನಿಗಳಿಗೆ ಸಂಬಂಧಪಟ್ಟ ಕೆಲಸಗಳು ಮಾಡ್ತಾ ಇದ್ದೀರಾ, ಫಾರಿನ್ ಅಫೇರ್ಸ್ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆಲ್ಲ ಅದ್ಭುತ ಅವಕಾಶಗಳನ್ನ ರಾಹು ಭಗವಾನ್ ಕೊಡ್ತಾರೆ. ಹಾಗೆ ಆ ಕ್ಷೇತ್ರದಲ್ಲಿವರಿಗೆ ಒಂದು ಉತ್ತಮವಾದ ಧನಾದಾಯ ಮತ್ತೆ ಬಡ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗೆ ಈ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಯಾರಿದ್ದೀರಾ, ಈ ಫೋಟೋಗ್ರಫಿ ಮೀಡಿಯಾ ಕ್ಷೇತ್ರದ ಯಾರಿದ್ದೀರಾ, ರಾಜಕೀಯದಲ್ಲಿ ಯಾರಿದ್ದೀರಾ, ಮಿಥುನ ರಾಶಿಯವರಿಗೆ ಒಂದು ಒಳ್ಳೆಯ ಫಲ. ಈ ವರ್ಷ ಪೂರ್ತಿ ರಾಹು ದಶಮದಲ್ಲಿ ಇರೋದ್ರಿಂದ ನಿಮಗೆ ಒಂದು ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳು ಬರೋದಿಲ್ಲ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ. ಹಾಗೆ ನಿಮಗೆ ಲವ್ ಲೈಫ್ ಮತ್ತೆ ರಿಲೇಶನ್ಶಿಪ್ ಬಗ್ಗೆ ನೋಡೋದಾದ್ರೆ ಅಪ್ ಟು ಏಪ್ರಿಲ್ ವರೆಗೂ ಗುರುವಿನ ಒಂದು ಬಲ ಇರೋದ್ರಿಂದ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಯಾರು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅವರಿಗೆ ವಿವಾಹ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ದಂಪತಿಗಳಲ್ಲಿ ಒಂದು ಸಾಮರಸ್ಯ, ಅನ್ಯೂನ್ಯತೆ ಅನ್ನೋದು ಕಂಡು ಬರುತ್ತೆ. ಏಪ್ರಿಲ್ ನಂತರ ಸ್ವಲ್ಪ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಕೇರ್ಫುಲ್ ಅನ್ನೋದು ಬೇಕಾಗುತ್ತೆ, ಜಾಗ್ರತೆ ಅನ್ನೋದು ಬೇಕಾಗುತ್ತೆ. ಕೆಲಸದ ಒತ್ತಡ, ಆರ್ಥಿಕ ಒತ್ತಡದಿಂದ ನೀವು ಆ ಕಡೆ ಗಮನ ಕೊಡೋದ್ರಿಂದ, ಕುಟುಂಬದ ಬಗ್ಗೆ ಗಮನ ಕಡಿಮೆ ಆಗೋದ್ರಿಂದ ಒಂದು ಕುಟುಂಬದಲ್ಲಿ ಒಂದು ಮನಸ್ತಾಪಗಳು ಬರುವ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ. ಅದು ಬಿಟ್ಟರೆ ಮೇಜರ್ ಆಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆದಷ್ಟು ಮೇ ನಂತರ ಒಂದು ತೀರ್ಥಕ್ಷೇತ್ರ, ದೇವತಾ ದರ್ಶನಗಳ ಯೋಗ ಕುಟುಂಬದೊಂದಿಗೆ ನಿಮಗೆ ಇದೆ. ಖಂಡಿತ ಹೋಗ್ಬಿಟ್ಟು ಬನ್ನಿ, ಒಳ್ಳೆಯದಾಗತ್ತೆ. ಹಾಗೆ ಮಿಥುನ ರಾಶಿಯವರ ಒಂದು ಆರ್ಥಿಕ ಸ್ಥಿತಿ, ಫೈನಾನ್ಸ್ ನ ನೋಡೋದಾದ್ರೆ ನಿಮಗೆ ಗುರು ಲಾಭ ಸ್ಥಾನದಲ್ಲಿ ಏಪ್ರಿಲ್ ವರೆಗೂ ಇರೋದ್ರಿಂದ ಯಾವುದೇ ರೀತಿಯಾದ ನಿಮಗೆ ತೊಂದರೆ ಇರೋದಿಲ್ಲ. ಹಣದ ಫ್ಲೋ ಹಾಗೇ ಇರುತ್ತೆ. ಹಾಗೆ ಏಪ್ರಿಲ್ ನಂತರ ಆ MNC ಮತ್ತೆ ವಿದೇಶಿ ಸಂಬಂಧಗಳ ಕೆಲಸಗಳ ಯಾರು ಮಾಡ್ತಾ ಇದ್ದೀರಾ ಅವ್ರಿಗೂ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ. ಬೇರೆ ಕ್ಷೇತ್ರದಲ್ಲಿದ್ದವರಿಗೆ ಸ್ವಲ್ಪ ಹಣದ ಅಡಚಣೆ ಅನ್ನೋದು ಬರ್ಬೋದು. ಅದೇನಂದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಮಕ್ಕಳ ವಿಚಾರವಾಗಿ ಮತ್ತೆ ಶುಭ ಕಾರ್ಯಗಳ ವಿಚಾರವಾಗಿ ನಿಮಗೆ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಒಂದು ಖರ್ಚಿನ ಹಿಡಿತ ಮಾಡಿಕೊಂಡು ಕ್ಯಾಲ್ಕುಲೇಟೆಡ್ ಸ್ಪೆಂಡಿಂಗ್ ನ ನೀವು ಮಾಡಿದ್ರೆ ಈ ವರ್ಷ ಪೂರ್ತಿ ಹಣದ ವಿಷಯದಲ್ಲಿ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಹಾಗೆ ನಿಮ್ಮ ಮಿಥುನ ರಾಶಿಯವರ ಒಂದು ಹೆಲ್ತ್ ಅಂಡ್ ಫಿಟ್ನೆಸ್ ನೋಡೋದಾದ್ರೆ ನಿಮಗೆ ನೀವು ಒಂದು ನಿಯಮಿತವಾದ ಆಹಾರ ವ್ಯಾಯಾಮವನ್ನು ರೂಢಿಸ್ಕೊಂಡಿದ್ದೀರಾ. ಅಪ್ ಟು ಏಪ್ರಿಲ್ ವರೆಗೆ ಗುರುಬಲನೂ ಇರುತ್ತೆ, ಯಾವುದೇ ರೀತಿಯಾದ ಒಂದು ತೊಂದರೆ ಇರೋದಿಲ್ಲ. ಏಪ್ರಿಲ್ ನಂತರ ಸ್ವಲ್ಪ ಶನಿಯು ಜುಲೈಯಿಂದ ನವೆಂಬರ್ ಈ ಒಂದು ಟೈಮ್ ಇದೆಯಲ್ಲ, ಆ ವಕ್ರಗತಿ ಸಂಚಾರ ಮಾಡ್ತಾ ಇರ್ತಾರೆ. ಸೊ ಆಗ ಸ್ವಲ್ಪ ನೀವು ನಿಮ್ಮ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತೆ ನೋಡ್ಕೋಬೇಕಾಗತ್ತೆ. ಹಾಗೆ ಮಧುಮೇಹದಿಂದ ಯಾರು ಮಾಡ್ತಿದ್ರೆ ಅವರು ಸ್ವಲ್ಪ ಅದು ಉಲ್ಬಣಗೊಳ್ಳುವ ಸಾಧ್ಯತೆ ಇರುತ್ತೆ. ಗ್ಯಾಸ್ಟ್ರಿಕ್ ಅಂಡ್ ಫುಡ್ ಇನ್ಫೆಕ್ಷನ್, ಡೈಜೆಸ್ಟಿವ್ ಸಿಸ್ಟಮ್ ಮೇನ್, ಇದ್ರ ಬಗ್ಗೆ ಆ 4.5 months ಗಮನ ಕೊಡಬೇಕು. ಸೂಕ್ತ ವೈದ್ಯರನ್ನು ಕಂಡು ಚಿಕಿತ್ಸೆಯನ್ನ ಪಡೆದುಕೊಳ್ಳಿ. ಹಾಗೆ ನಿಯಮಿತ ವ್ಯಾಯಾಮ ಮತ್ತೆ ನಡಿಗೆ, ಆಹಾರ ಕ್ರಮವನ್ನು ಅಳವಡಿಸ್ಕೋಬೇಕಾಗತ್ತೆ. ಮೇಜರ್ ಆಗಿ ಅಂತ ಡಿಸ್ಟರ್ಬೆನ್ಸ್ ಏನು ಇರೋದಿಲ್ಲ. ಆ ಒಂದು 4.5 months ಹತ್ರ ಕೇರ್ಫುಲ್ ಆಗಿ ಇರಬೇಕು. ಏನೇ ಒಂದು ಸೂಚನೆ ಕಂಡು ಬಂದ್ರೂ ನೀವು ವೈದ್ಯರಲ್ಲಿ ಹೋಗಿ ತೋರಿಸ್ಕೊಂಡು ಬಂದರೆ ತುಂಬಾ ಒಳ್ಳೆಯದು. ಹಾಗೆ ಮಿಥುನ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಕೇತು ಸಂಚಾರ ಮಾಡ್ತಾ ಇದ್ದಾರೆ ಮಿಥುನ ಮನೆಯಲ್ಲಿ. ಸೊ ಮನೆಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಕಿರಿಕಿರಿ ಇರುತ್ತೆ. ಮನೆ ರಿಪೇರಿಗೆ ಇರ್ಬೋದು. ಹಾಗೆ ತಾಯಿ ಜೊತೆ ಸ್ವಲ್ಪ ಮನಸ್ತಾಪಗಳು ಇರುತ್ತೆ. ವಾಹನ ಅವಾಗ ರಿಪೇರಿಗೆ ಬರ್ತಾ ಇರುತ್ತೆ. ಸೊ ನೀವು ಟೈಮ್ ಟು ಟೈಮ್ ಫ್ರೀಕ್ವೆಂಟ್ ಆಗಿ ನೀವು ಸರ್ವಿಸ್ ಮಾಡಿಕೊಂಡು ಒಂದು ಗಮನವನ್ನು ಕೊಟ್ಟರೆ ಅದರಿಂದ ಅಷ್ಟೇನು ತೊಂದರೆ ಇರೋದಿಲ್ಲ. ಹಾಗೆ ಮಾನಸಿಕ ನೆಮ್ಮದಿಗೆ ಸ್ವಲ್ಪ ನಿಮಗೆ ಈ ವರ್ಷ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆ ಇದೆ. ಅಪ್ ಟು ಏಪ್ರಿಲ್ ವರೆಗೂ ತೊಂದರೆ ಇರೋದಿಲ್ಲ, ಆದರೆ ಏಪ್ರಿಲ್ ನಂತರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಮಾನಸಿಕ ನೆಮ್ಮದಿ ಬಗ್ಗೆ ಧ್ಯಾನ ಮಾಡಿ, ದೇವಸ್ಥಾನಗಳ ದರ್ಶನ ಮಾಡ್ಕೊಂಡು ಬನ್ನಿ. ಆ ಒಂದು ನಮಗಳೇನಿದೆ ಅವೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನೀವು ಪ್ರತಿನಿತ್ಯ ಹನುಮಾನ್ ಚಾಲೀಸ್ ಪಠನೆ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಹನುಮಾನ್ ಚಾಲೀಸ್ ಪ್ರತಿದಿನ ಪಠನೆ ಮಾಡಿ. ಹಾಗೆ ನಾಯಿಗಳಿಗೆ ಪ್ರತಿದಿನ ಆಹಾರವನ್ನು ನೀಡ್ತಾ ಬನ್ನಿ.
ಗಣಪತಿ ಆರಾಧನೆ ಮಾಡಿ. ಹಾಗೆ ರಾಹು ದಶಮ ಸ್ಥಾನದಲ್ಲಿದ್ದಾರೆ. ಸೊ ನಿಮಗೆ ವಿದೇಶಿ ಸಂಬಂಧಪಟ್ಟಂಗೆ ಎಲೆಕ್ಟ್ರಾನಿಕ್ಸ್, ಛಾಯಾಗ್ರಹಣ ಈ ಕ್ಷೇತ್ರದವರಿಗೆ ಒಂದು ಒಳ್ಳೆಯ ಲಾಭ ಸಿಗುತ್ತೆ. ಹಾಗೆ ಒಂದು ಕಾರ್ಯಕ್ಷೇತ್ರದಲ್ಲಿ ಹೊಸ ವ್ಯಕ್ತಿಗಳು ಯಾರೇ ಬಂದ್ರೂ ಅಥವಾ ಹೊಸ ವ್ಯಾಪಾರದಲ್ಲಿ ಇರ್ಬೋದು, ಹೊಸ ಆಫರ್ಸ್ ವಾಸ್ತವಕ್ಕೆ ಹತ್ರ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಅದನ್ನು ರಿಜೆಕ್ಟ್ ಮಾಡಿ ಸ್ವಲ್ಪ ಕೂಲಂಕುಷವಾಗಿ ಒಬ್ಬರಲ್ಲ ಇಬ್ಬರ ಹತ್ರ ಸೆಕೆಂಡ್ ಒಪಿನಿಯನ್ ತೊಗೊಂಡ್ಬಿಟ್ಟು ನೀವು ಮುಂದುವರಿಯಿರಿ. ಯಾಕೆಂದರೆ ರಾಹು ಮೋಹವನ್ನು ಹುಟ್ಟಿಸೋ ಗ್ರಹ, ಭ್ರಮೆಯನ್ನು ಹುಟ್ಟಿಸುವಂಥ ಗ್ರಹ. ಸೊ ಹಾಗಾಗಿ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ, ಅದರಿಂದ ಸ್ವಲ್ಪ ಮೋಸ ಹೋಗೋ ಸಾಧ್ಯತೆ ಇರುತ್ತೆ. ಹಂಗಾಗಿ ನೀವು 2 ಸಲ ಯೋಚನೆ ಮಾಡಿ ಒಂದು 2 ಕಡೆ ಒಪಿನಿಯನ್ ತಗೊಂಡು ಮುಂದುವರಿಯಿರಿ, ಆಯ್ತಾ. ಹಾಗೆ ಮಿಥುನ ರಾಶಿಯವರು ಗುರು ವ್ಯಯಸ್ಥಾನಕ್ಕೆ ಮೇನ್ ಅಂತರ ಬರ್ತಾರೆ. ಸೊ ನಿಮಗೆ ಈ ಟೈಮಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ಧ್ಯಾನದ ಕಡೆ, ದೇವತೆಗಳ ಭಕ್ತಿ ಆರಾಧನೆ ಬಗ್ಗೆ ಜಾಸ್ತಿ ಒಲವು ಬರುತ್ತೆ. ಸೊ ಖಂಡಿತ ಮಾಡಿ, ಅದು ನಿಮಗೆ ಒಂದು ಒಳ್ಳೆಯ ಫಲಗಳನ್ನ ಮುಂದಿನ ದಿನಗಳಲ್ಲಿ ತಂದುಕೊಡುತ್ತೆ. ಶನಿ ಭಗವಾನ್ ಮಿಥುನ ರಾಶಿಯವರಿಗೆ ನವಮ ಭಾಗ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ನಿಮಗೆ ದೈವ ಸಹಾಯ ಅಷ್ಟಾಗಿ ಸಿಗೋದಿಲ್ಲ. ಹಾಗೆ ತಂದೆಯ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಕಿರಿಕಿರಿ ಅನ್ನೋದು ಕಂಡು ಬರುತ್ತೆ. ಒಂದು ತಂದೆಯ ಆರೋಗ್ಯದ ಬಗ್ಗೆ ಗಮನವನ್ನು ನೀವು ಕೊಡಬೇಕಾಗತ್ತೆ. ಹಾಗೆ ನಿಮಗೆ ಒಂದು ಹಂತದಲ್ಲಿ ದೇವರ ಬಗ್ಗೆ, ದೈವದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ನಂಬಿಕೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಖಂಡಿತ ಆಗ ಮಾಡ್ಲಿಕ್ಕೆ ಹೋಗ್ಬಿಡಿ. ದೇವರನ್ನ ಖಂಡಿತ ನಂಬಿ, ನೀವು ಭಗವಂತನ ನಂಬಿದ್ರೆ ಅವ್ರು ಯಾವತ್ತೂ ಕೈ ಬಿಡೋದಿಲ್ಲ. ಹಾಗಾಗಿ ಒಂದು ಪ್ರತಿ ನಿತ್ಯ ಹನುಮಾನ್ ಚಾಲೀಸ್ ಪಠನೆ ಮಾಡ್ತೀರಿ. ಎಲ್ಲಾದರೂ ನಿಮಗೆ ಒಂದು ಅವಕಾಶ ಸಿಕ್ಕಿದ್ರೆ ಕೋತಿಗಳಿಗೆ ಆಹಾರ ನೀಡ್ತಾ ಬನ್ನಿ. ಕೋತಿಗಳಿಗೆ ಆಹಾರ ನೀಡಿದ್ರೆ ಆಂಜನೇಯ ಸ್ಟ್ರಾಂಗ್ ಆಗ್ತಾರೆ, ಶಕ್ತಿಯುತ ಆಗ್ತಾರೆ. ಆಂಜನೇಯ ಅಸಾಧ್ಯವದ್ದು ಸಾಧ್ಯ ಮಾಡುವಂಥವ್ರು. ಆಂಜನೇಯನ ಆರಾಧನೆ ಮಾಡಿದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಮಿಥುನ ರಾಶಿಯವರಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.